ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. ಅವ್ರ ಭಾಷೆಗಳು ಯಾವ ರೀತಿ ಇತ್ತು, ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ? ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನಃ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಈಗೇನು ಮಾಡೋಕೆ ಹೊಂಟವ್ರೆ ನನಗೆ ಗೊತ್ತಿರೋಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಅವರು BJP ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕ್ಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರ್ತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಬೇಕು ಅಂತೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ. ನಡೆಸಲಿ, ಡೆಲ್ಲಿ ಸಮಾವೇಶ ಮಾಡ್ತಿದ್ದಾರೆ ಮಾಡಲಿ ಪಾಪ. ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕ್ಕಾಯ್ತದ? ಯಾರ ಜೊತೆ ಸಂಪರ್ಕ ಮಾಡಿದ್ದಾರೆ ಸರ್? ಹೇಗೆ ಸರ್? ನೀವು ಅವ್ರನ್ನೇ ಕೇಳಿ. ನೀವು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ ಜೊತೆ ಸಂಪರ್ಕ ಮಾಡೋರು ಅಂತ ಹೇಳಿ. ಎಲ್ಲ ರೀ, ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರು? BJP ನಾಯಕರಲ್ವಾ? BJP ನಾಯಕರು ರಾಜಣ್ಣ ಅವರು ಒಂದು ಮಾತು ಹೇಳೋರು, ನನಗೆ ಯಾವ ಪಕ್ಷದ ಅವಶ್ಯಕತೆನೂ ಇಲ್ಲ ಅಂತೇಳಿ. ರಾಜಣ್ಣ ಅವ್ರದ್ದು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ಗೊತ್ತಾಗ್ಬೇಕಾರೆ ಮಾತುಕತೆ ಎಲ್ಲ ಆಗಿದೆಯಾ ಸರ್? ಇನ್ನೊಂದ್ಸರಿ ಹೇಳ್ಬೇಕಾ ನಿಮಗೆ? ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಸರ್, ಅರ್ಜಿ ಹಾಕೊಂಡಿದ್ದಾರೆ 100ಕ್ಕೆ 100 ಭಾಗ. ಇನ್ನು ಸ್ವಲ್ಪ ದಿವಸ ಕಾಯ್ದು ನೋಡಿ, ನಮ್ಮ ಸರ್ಕಾರ ಇಲ್ಲದೆ ಹೋಗಿರೋದಕ್ಕೆ ಹೊಂಟೋಗ್ಬಿಡೋರು. ಸರ್ಕಾರ ಅದೇ ಅಂತ ಒಂದೇ ಕಾರಣಕ್ಕೆ ಅವರೇ ಅಷ್ಟೇ. ಇಲ್ಲಿ ಅವ್ರು ಆಗಲೇ ಒಂದು ಹೆಜ್ಜೆ ಹೊರಗಡೆ ಇಟ್ಬಿಟ್ಟವ್ರೆ, ಆಗಲೇ ಚರ್ಚೆಗಳು ಮಾಡವ್ರೆ. ಯಾರ ಜೊತೆ ಸರ್? ಕೇಂದ್ರ ನಾಯಕರ ಎಲ್ಲರ ಜೊತೆನೂ ಚರ್ಚೆ ಮಾಡವ್ರೆ. ಅವ್ರು ಆಗಲೇ ಬೇರೆ ಜೊತೆ ಬೇರೆ ಪಕ್ಷದ ಸಂಪರ್ಕದಲ್ಲಿ ಇದ್ದಾರೆ ಅವರು. ತಿಂಗಳಿಂದ ಕುಡಿಯಕ್ಕೆ ನೀರಿಲ್ಲ ಊರಲ್ಲಿ ಒಂದು ತಿಂಗಳಿಂದ ಕುಡಿಯಕ್ಕೆ ನೀರಿಲ್ಲ. ಮೂಲಭೂತ ಸೌಕರ್ಯಗಳು ಒಂದೂ ಇಲ್ಲ ನಮ್ಮ ಗೊಲ್ರಟ್ಟಿಗೆ. ಒಂದು ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ, ಒಂದು ಕ್ಲೀನಿಂಗ್ ಇಲ್ಲ, ಇನ್ನೊಂದಿಲ್ಲ. ಯಾರು ಕಿವಿ ಹಾಕಳ ಅಧಿಕಾರಿಗಳೇ ಇಲ್ಲ. PDO ಇರ್ರೆಸ್ಪಾನ್ಸಿಬಿಲಿಟಿ. ಅವ್ನು ಕೇಳಿದ್ರೆ ಇವಾಗ ಹೇಳು, ತಹಸೀಲ್ದಾರ್ಗೆ ಹೇಳು, DC ಹೇಳು ಅಂತಾರೆ. ಬಿಲ್ ಕಲೆಕ್ಟರ್ ಹಿಂಗೆ, ಮೆಂಬರ್ಗಳು ಹಿಂಗೆ, ಅಧ್ಯಕ್ಷರು ಹಿಂಗೆ. ನಾವು ಯಾರ ಹತ್ರ ಕೇಳಬೇಕು? ಏನೇನಿಲ್ಲ. ಒಂದು ಬಲ್ಬ್ ಹಾಕಲ್ಲ ನಮ್ಗೆ. ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಇವ್ರು ಇನ್ನೇನು ನಮ್ಗೆ ಮೂಲಭೂತ ಸೌಕರ್ಯ ಕೊಡ್ತಾರೆ ಇವರು ಪಂಚಾಯತಿಂದ? ಯಾರನ್ನ ಕೇಳ್ಬೇಕು ನಾವು? ಇದಕ್ಕಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡಿ. ಎಷ್ಟು ದಿನ ಆಯ್ತು? 1 ತಿಂಗಳಾಗಿದೆ. 1 ತಿಂಗಳಿಂದ ಹೇಳಿ ಸಾಕಾಗ್ಬಿಟ್ಟಿದೆ ಇವ್ರ ಹತ್ರ. ಗ್ರಾಮದಲ್ಲಿ ಬೋರ್ವೆಲ್ ಇದೆಯಲ್ಲ, ಅಧ್ಯಕ್ಷರ ಜಗಳ ಮಾಡಿದೀವಿ, PDO ಜಗಳ ಮಾಡಿದ್ವಿ, ಬಿಲ್ ಕಲೆಕ್ಟರ್ ಜಗಳ ಮಾಡಿದ್ವಿ, ಮೆಂಬರ್ ಜಗಳ ಮಾಡಿದೀವಿ. ಯಾರನ್ನಾರು ಕೇಳಿ ನೋಡಿ ನೀವು ಬೇಕಾದ್ರೆ. ಈಗ ನಿಮ್ಗೆ ಮನೆಗೆಲ್ಲ ನೀರ್ ನಲ್ಲಿ ಹಾಕ್ಬರಲ್ಲ, ಅದ್ರಲ್ಲಿ ನೀರ್ ಬರ್ತಾ ಅದರಲ್ಲಿ ಅದು ಬರ್ತಾ ಇಲ್ಲ. ಈಗ ಅದು ಡ್ಯಾಮೇಜ್ ಆಗಿದೆ ಅಂತಲ್ಲಿ, ಅದರಲ್ಲಿ ಬರ್ತಾ ಇಲ್ಲ. ಪೈಪ್ ಡ್ಯಾಮೇಜ್ ಆಗಿದೆ ಅಂತ ರೆಡಿ ಮಾಡಿದೀವಿ, ಬರ್ತಾವೆ. ಎಲ್ಲ ಮಾಡಿಲ್ಲ. PDO ಗಮನಕ್ಕೆ ಹೋಯ್ತು.